ಫ್ಲ್ಯಾಟ್ ಇಂಟ್ರೆಸ್ಟ್ ಅಂದರೆ ಆರಂಭದಲ್ಲಿ ಏನು ತುಂಬ್ತಾ ಹೋಗ್ತಿರ್ತಾರೆ, ಕೊನೆಯವರಿಗೆ ಅಷ್ಟು ಅಮೌಂಟ್ ಸಾಲ ಮುಟ್ಟಿಸ್ಕೊಂಡು ಹೋಗ್ಬೇಕಾಗ್ತದೆ. ಹೀಗಾಗಿ ಅದು 15, 20, 30, 40% ಬಡ್ಡಿ ಆಗ್ತದೆ ಅನ್ನೋದು ಯಾರಿಗಾದ್ರೂ ಗೊತ್ತಾಗುವಂಥದ್ದು. ಮತ್ತು ಇನ್ನುಳಿದ ಕೆಲವೊಂದಿಷ್ಟು ಅವರು ಏನು ಮಾಡ್ತಿರ್ತಾರಪ್ಪ ಅದು ಖಾಸಗಿ ಫೈನಾನ್ಸರ್ಸು ಒಂದು ಸ್ವಲ್ಪ ಟೇವ್ ಇಟ್ಕೊಂಡು ಪ್ರತಿ ವಾರ ತಿಂಗಳು ಆ ದುಡ್ಡು ತುಂಬಿಕೊಳ್ಳುವಂಥ ಕೆಲಸ ಮಾಡ್ತಿರ್ತಾರೆ, ಆ ಡೆಪಾಸಿಟ್ ಮಾಡ್ಕೊಳ್ತಿರ್ತಾರೆ. ಆ ದುಡ್ಡಿನ ಲೆಕ್ಕಪತ್ರ ಇರೋದಿಲ್ಲ, ಮತ್ತು ಈ ಲೆಕ್ಕಪತ್ರ ಸರಿಯಾಗಿ ಇರೋದಿಲ್ಲ. ಇದು ಪಾಪ ಚೀಟಿ ತೋರಿಸ್ತಾ ಇದ್ದಾರೆ, ಅದಕ್ಕೆ ಪರ್ಫೆಕ್ಟಾಗಿ ಡಾಕ್ಯುಮೆಂಟ್ಸು ಇಲ್ಲಿ ಸಿಗೋದಿಲ್ಲ. ಖಾಸಗಿ ಫೈನಾನ್ಸ್ಗಳೆಲ್ಲ ಕೆಲವೊಬ್ಬರು ಬಂದು ದುಡ್ಡು ಒಯ್ದಿದ್ದಾರೆ ಅಂತ ಹೇಳ್ತಾರೆ. ಆ ದುಡ್ಡು ಹೋದವ ಯಾರು ಏನು ಎಂತದ್ದು ಗೊತ್ತಾಗ್ತಾಯಿಲ್ಲ. ಇದು ಸರಿಯಾಗಿ ಎನ್ಕ್ವೈರಿ ಆಗಬೇಕಾಗಿದೆ. ಜೊತೆಗೆ ಯಾರಿಗೂ ಅನ್ಯಾಯ ಆಗಬಾರ್ದು. ಮುಖ್ಯ ರೈತಗೆ, ಇಲ್ಲಿ ದುಡಿಯುವಂಥವಾಗ, ಇಲ್ಲ ಹೈನುಗಾರಿಕೆ ಮಾಡ್ಬೇಕಂತಂದು ನಾವು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಾಲ ಕೊಟ್ಟಿದ್ರೆ ಪ್ರಶ್ನೆ ಇಲ್ಲ. ಇವತ್ತು ಯಾವ ರಾಷ್ಟ್ರೀಕೃತ ಬ್ಯಾಂಕ್ನು ರೈತರಿಗೆ ಸಾಲ ಕೊಡೋದಪ್ಪ ಅಂದ್ರೆ ಒಂದು 20,000, 50,000, 1 ಲಕ್ಷ ಕೊಡೋದ್ರೆ ಹಿಂದೆ ಮುಂದೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತದೆ. 1 ಲಕ್ಷ ಸಾಲ ತಗೋಬೇಕಾಯ್ತಂದ್ರೆ 1 ಲಕ್ಷ ಸಲ ಅಡ್ಡಾಡಬೇಕಾಗ್ತದೆ ಬ್ಯಾಂಕ್ ಮಧ್ಯದಲ್ಲಿ. ಎದ್ದು ಚಪ್ಪಲಿಗಳು ಹರ್ಕೊಳ್ಳೋಂಥ ಪ್ರಸಂಗ ಬರ್ತದೆ. ಉದ್ಯೋಗ ಬಿಟ್ಟು ಬೆನ್ನ ಹತ್ತಬೇಕಾಗದ. ನೆಲಕ್ಕೆ ಅಲ್ಲೂ ಏಜೆಂಟ್ಗಳಿದ್ದಾರೆ. ಈ ಸರ್ಕಾರಿ ಈ ಒಂದು ಏನು ನಮ್ಮ ಬ್ಯಾಂಕ್ಗಳಿದ್ದಾವೆ ಅಲ್ಲೂ ಸಹಿತ ಅಲ್ಲಿ ಒಬ್ಬರು ಏಜೆಂಟ್ರು ಇರ್ತಾರೆ. ಆ ಏಜೆಂಟ್ ಹಿಡಿದವ್ರು ಮ್ಯಾನೇಜರ್ಗಳು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಇವು ಸಹಿತ ಇವತ್ತು ಎನ್ಕ್ವೈರಿ ಆಗಬೇಕಾಗಿದ್ದು, ಎನ್ಕ್ವೈರಿ ಆಗಿ ನ್ಯಾಯ ಒದಗಿಸ್ಬೇಕಾಗಿದೆ. ಸರ್ಕಾರಿ ಬ್ಯಾಂಕು ಅಥವಾ ಇವು ನಮ್ಮ ನ್ಯಾಷನಲೈಸ್ ಬ್ಯಾಂಕನ್ನು ಇವತ್ತು ಈ ರೈತ ಸಾಲ ಕೊಟ್ಟಿದ್ರೆ ಅದು ಅಂತಾರೆ ಅವ್ರು, ಏನು ನಮ್ಮ ದುಡ್ಡು ಬರ್ತಿರಲಿಲ್ಲ ರೀ, ಚಲೋ ಅದು ಫೈನಾನ್ಸಲ್ಲಿ ಕೊಟ್ಟಿರ್ಬೋದು, ಕೈ ಕೊಡ್ತಿರ್ಬೋದು. ಬಟ್ ಇಲ್ಲಿ ರೈತ ಈ ದೇಶದ ಬೆನ್ನೆಲುಬ. ಅವ್ನು ದುಡೋದಂತ ತಿಳ್ಕೊಂಡು ನಾವು 5 ಕಿಲೋ ಅಕ್ಕಿ ಕೊಡೋಕ್ಕೆ ಸಾಧ್ಯ ಆಗಿದೆ. ಯಾವ ಸರ್ಕಾರಕ್ಕಾಗಲಿ, ಮೋದಿಯವ್ರಿಗಾಗಿರ್ಬೋದು, ಇವತ್ತು ನಮ್ಮ ಸಿದ್ದರಾಮಯ್ಯವ್ರಿಗಾಗಿರ್ಬೋದು. ಇವ್ರು 10 ಕಿಲೋ ಅಂತ ಹೇಳ್ತಾರೆ, ಅವ್ರು 5 ಕಿಲೋ ಅಂತ ಹೇಳ್ತಾರೆ. ಈಗೆಲ್ಲ ಕಾರಣಕ್ಕರ್ತ ರೈತನ ಬದುಕು ಉಳಿಬೇಕಾಗ್ಯದ. ಅದು ಉಳಿಬೇಕಾಗಿದೆ ಇಂಥ ಖಾಸಗಿ ಫೈನಾನ್ಸ್ಗಳನ್ನ ಸಾಧ್ಯಷ್ಟು ಮಟ್ಟಿಗೆಲ್ಲ ಅವೆಲ್ಲ ಬ್ಯಾನ್ ಮಾಡಿ ತೆಗೆದು ಈ ಸಾಲಗಳನ್ನ ನ್ಯಾಷನಲ್ ಬ್ಯಾಂಕಿಂದ ಕೊಡಿಸುವಂಥ ವ್ಯವಸ್ಥೆ ತುರ್ತಾಗಿ ತರಬೇಕಾಗಿದೆ. ಈ ಕೆಲಸ ನಮ್ಮ ಸಿದ್ದರಾಮಯ್ಯನವ್ರ ಜೊತೆಗೆ ಮೋದಿಯವರು ಕೇಂದ್ರ ಸರ್ಕಾರದವರು ಅವ್ರು ಈ ಕೆಲಸ ಮಾಡಿದ್ರೆ ನಮ್ಮ ರೈತ ಉಳಿತಾನ. ಇಲ್ಲ ಇಂಥ ಘಟನೆಗಳು ಈಗ ನಡೀತಾ ಇದ್ದಾವೆ, ಹಿಂಗೆ ಮುಂದುವರಿತಾವೆ. ಒಂದು ರೈತನಿಗೆ ಏನು ಪರಿಹಾರಪ್ಪ ಅಂದ್ರೆ ಸಾವು, ಇಲ್ಲ ಬೀದಿ ಬೀಳೋದು. ಇದೇನು ಇದು ಪರಿಹಾರ ಅಂತ ಕೇಳ್ತಾ H16 ನ್ಯೂಸ್ ಇದು ನೋಡ್ತಾ ಇರ್ರಿ. ಜೊತೆಗೆ ಲೈಕ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ, ಕಾಮೆಂಟ್ ಮಾಡ್ತಾಯಿರ್ರಿ. ಅದ್ರ ಜೊತೆಗೆ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.